ಈಗ ಏನ್ ಮಾಡ್ತೀರಿ ನಾವು ಮಾತಿನಲ್ಲಿ ಹೊಡಿತಾ ಇದ್ದೀವಿ. ಜನ ಕಾಲಲ್ಲಿರೋದನ್ನ ತಗೊಂಡು ಹೊಡೆಯೋದನ್ನ ದೂರ ಇಲ್ಲ. ಅಂದ್ರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನ ಅವ್ರು ಒಪ್ಕೊಂಡಿದ್ದಾರೆ. ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ್ಮೇಲೂ ಕೂಡ ಕರೆದು ಮಾತಾಡ್ತೀನಿ ಅನ್ನೋದಕ್ಕೇನು ಹೆಣ್ಣು ಕೊಡ್ತಾರೋ ವಿಷಯನ ಕರೆದು ಮಾತಾಡಕ್ಕೆ ನಮ್ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಬಂಡತನಕ್ಕೆ ಏನ್ ಮಾಡ್ತೀರಿ ಹೇಳಿ? ಈ ಸರ್ಕಾರದ ಬಂಡತನಕ್ಕೆ ಯಾರ ಹತ್ರ ಉತ್ತರ ಇದೆ? ಏನೂ ಆಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ, ಬೆಲೆ ಏರಿಕೆ ಕಾರಣಕ್ಕೆ, ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ತರ ಓಡಾಡೋರಿಗೆ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ 60% ದಾಟಿದೆ ಅಂತ, ಅಂಕಿಅಂಶ ಪಟ್ಟಿ ಇಟ್ಟು ಹೇಳಿದ್ದಾರೆ 60% ದಾಟಿದೆ ಅಂತ. ಇವರು ಅಧಿಕಾರ ಬಳಸಿ ಬೆದರಿಕೆ ಹಾಕಿ ತಾತ್ಕಾಲಿಕವಾಗಿ ಅವರು ಬಾಯಿ ಮುಚ್ಚಿಸಿರಬಹುದು. ಆದ್ರೆ ಜನಾಭಿಪ್ರಾಯ ಈ ಎಲ್ಲ ಕಾರಣಕ್ಕೆ ರೂಪುಗೊಂಡಿದೆ. ಒಂದೇ ಒಂದು ನಯಾ ಪೈಸೆ ಕೆಲಸ ಆಗ್ತಿಲ್ಲ, ಯಾಕೆ MLA ಆಗಿರ್ಬೇಕು ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ವಿಪಕ್ಷದ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ ನೀವು. ಒಂದು ಚಿರಂಡಿ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಅಸಹಾಯಕತೆ ಕಾಡ್ತಿರ್ಬೋದು ಯೋಚನೆ ಮಾಡಿ. ಅದ್ರ ನನ್ನ ಚಿಂತೆ, ನೀವು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀರಿ, ಬೆಲೆ ಏರಿಕೆನೂ ಮಾಡಿದಿರಿ. ಹಾಗಿದ್ರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ? ಬೊಕ್ಕಸಕ್ಕೆ ಕನ್ನ ಹಾಕುವಂತ ಕೆಲಸ ನಡೀತಿರಬಹುದು ಅಂತ ನನ್ನ ಅನುಮಾನ. ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂತ ಕೆಲಸ ನಡೀತಿರಬಹುದು ಅನ್ನೋ ನನ್ನ ಅನುಮಾನ. ಇಲ್ಲದೆ ಇದ್ರೆ ಸಾಲನೂ ಜಾಸ್ತಿ ಮಾಡ್ತೀರಿ, ಬೆಲೆಯನ್ನು ಏರಿಕೆ ಮಾಡಿದ್ದೀರಿ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ. ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ಬಜೆಟ್ನಲ್ಲೂ. 69 ವಿವಿಧ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಮಾಡಿದ್ದೀರಿ. ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅಬ್ಕಾರಿ ಸನ್ನದು ಶುಲ್ಕ 50% ಹೆಚ್ಚಳ ಜುಲೈ 1ರಿಂದ ಜಾರಿ. ಈ ಎಲ್ಲ ಹಣ ಎಲ್ಲಿಗೆ ಹೋಗ್ತಾ ಇದೆ? ನೀವು ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ, 2 ವರ್ಷ ಆಯ್ತು. ಅವರಿಗೂ ನರಕ ತೋರಿಸ್ತಾ ಇದ್ದೀರಿ. ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು RTC ವರೆಗೂ ಬೆಲೆ ಏರಿಕೆ ಮಾಡಿದ್ದೀರಿ. ಸ್ಮಾರ್ಟ್ ಮೀಟರ್ ಇಂದ ಹಿಡಿದು ಟ್ರಾನ್ಸ್ಫಾರ್ಮರ್ ವರೆಗೆ ಎಲ್ಲ ದರವನ್ನು ಏರಿಸಿದಿರಿ. ಎಲ್ಲಿಗೆ ಹೋಗ್ತಾ ಇದೆ ಹಣ? ನನ್ಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಗಣಗಳೇ ಖಜಾನೆ ಲೂಟಿ ಹೊಡೆಯಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನ್ಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದಾರೋ ಆಡಳಿತದ ಮೇಲೆ? ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂತ ನಿರಾಸಕ್ತಿ ಬಂದಿದೆಯೋ ನಿಮಗೆ, ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ? ನೀವು BR ಪಾಟೀಲ್ರನ್ನ, ರಾಜು ಕಾಗೆನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ವೈಯಕ್ತಿಕ ಸಮಸ್ಯೆನ? ಅವ್ರ ಫ್ಯಾಮಿಲಿ ಸಮಸ್ಯೆ ಆದ್ರೆ ನೀವು ಕರೆದು ಮಾತಾಡಿ, ನಿಮ್ ಪಾರ್ಟಿ ಸಮಸ್ಯೆ ಆದ್ರೆ ಕರೆದು ಮಾತಾಡಿ. ಇದು ರಾಜ್ಯದ ಸಮಸ್ಯೆ, ಭ್ರಷ್ಟಾಚಾರದ ವಿಷಯ. ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನ್ ಕರೆದು ಮಾತಾಡ್ತೀರಿ ನೀವು? ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ? ಅಥವಾ ನಿಮ್ ಬದ್ಧತೆ ಏನು? ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ದು ಸಹಮತ ಇದೆಯಾ? ಬಡವರಿಗೆ ಮನೆ ಕೊಡೋದ್ರೊಳಗಡೆ, ಲಂಚ ತಗೊಳ್ಳೋದ್ರೊಳಗಡೆ ನಿಮ್ಗೂ ಸಹಮತ ಇದೆಯಾ? ಸಹಮತ ಇಲ್ಲದೆ ಇದ್ರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ? ಭ್ರಷ್ಟಾಚಾರ ಇನ್ನು ನಿಮ್ಮಿಬ್ಬರು ಖಾಸಗಿ ವಿಷಯನಾ? ಇದು ರಾಜ್ಯದ ಸಮಸ್ಯೆ ಇದೆ. ಹಾಗಾಗಿ ಕರೆದು ಮಾತಾಡೋದಲ್ಲ, ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು, ಇಲ್ಲ ವಜಾ ಮಾಡಬೇಕು. ಇಲ್ಲದೆ ಇದ್ರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂತ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ. ಹಾಗಾಗಿ ಮಾತಾಡೋದನ್ನು ಬಿಡಿ, ಭ್ರಷ್ಟಾಚಾರಿಗಳನ್ನ ವಜಾ ಮಾಡಿ.